ಟಿ ನರಸೀಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಸವಿತಾ ಸಮಾಜ ಸಂಘ ಒಕ್ಕೂಟದ ಸಹಭಾಗಿತ್ವದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸವಿತಾ ಸಮಾಜ ಒಕ್ಕೂಟದ ಅಧ್ಯಕ್ಷ ಸಿದ್ದೇಶ್, ಸರ್ಕಾರದ ವತಿಯಿಂದ ಶ್ರೀ ಸವಿತಾ ಮಹರ್ಷಿಗಳ ಜಯಂತಿ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರ. ನಮ್ಮದು ಸಣ್ಣ ಸಮಾಜ, ಕಾಯಕ ಸಮಾಜದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟು ತೋರಬೇಕು, ಸಂಘಟಿತರಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಳ್ತಾ ಇದ್ರಿ. ತಾಲೂಕು ಆಡಳಿತ ಅಧಿಕಾರಿಯಾದಂತಹ ತಹಸೀಲ್ದಾರ್ ಸಾಹೇಬರು ಹಾಗೂ ಮೇಡಮ್ ಅವರು ಹಾಗೂ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗಟ್ಟಾಗಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ವಿ. ಈ ಒಂದು ಸವಿತಾ ಮಹರ್ಷಿ ಕಾರ್ಯಕ್ರಮದ ಭಗವಂತ ನಮ್ಗೆ ಜಯಂತಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ 2 ಜಯಂತಿ ಕಾರ್ಯಕ್ರಮವನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಸಂತೋಷಕ್ಕೆ ನಾವು 2 ಕಾರ್ಯಕ್ರಮವನ್ನ ತಾಲೂಕು ಸಂಘಟನೆ ಸೇರಿ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಏನಿಲ್ಲ, ಈ ಒಂದು ಇದೇ ತರ ಒಂದು ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಮಾಜ ಇದೇ ತರ ಪ್ರೋತ್ಸಾಹ ಕೊಡ್ಬೇಕು. ಸಮಾಜದ ಉನ್ನತ ಮಟ್ಟಕ್ಕೆ ಬರ್ಲಿಕ್ಕೆ ಒಂದು ಇದೇ ತರ ಪ್ರೋತ್ಸಾಹ ಕೊಟ್ಟು ಬಂದ್ರೆ ನಮ್ಮಂತ ಪುಣ್ಯವಂತರೇ ಇಲ್ಲ. ಹೇಳ್ಬೇಕಂತಂದ್ರೆ ಇದು ಎಲ್ಲ ಇಡೀ ಒಂದು ಸಮುದಾಯ ತಾಲೂಕು ಮಟ್ಟದಲ್ಲಿ ಒಂದು ಇದೇ ತರ ಯಾವ ರೀತಿ ಈ ತರ ಪ್ರೋತ್ಸಾಹ ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಒಂದು ಗೊಂದಲಗಳಿಂದ ರೀತಿಯಲ್ಲಿ ಸಮಾಜವನ್ನ ಉತ್ತಮ ಸ್ಥಿತಿಗೆ ತರಲಿಕ್ಕೆ ಸಹಕಾರ ಕೊಟ್ಟಿರ್ಬೋದು. ಈ ಸಮಾಜ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅದಷ್ಟೇ ಸಾಕು ಅಂತ ಹೇಳ್ತಾ